ರೀಸೆಂಟ್ ಆಗಿ ಎಡಿಟೋರಿಯಲ್ ಪಾರ್ಟ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ರಿಲೇಟೆಡ್ ಒಂದು ಎಡಿಟೋರಿಯಲ್ ನ ನೋಡ್ಬೋದಾಗತ್ತೆ. ಸೊ ಏನ್ ಸ್ಟೇಟ್ಮೆಂಟ್ ನ ಹೇಳಿದ್ದಾರೆ ಅಂತ ಹೇಳಿದ್ರೆ, ಫಾರ್ ಸೈಟ್, ಫಾರ್ವರ್ಡ್ ಲುಕಿಂಗ್ ಅಂಡ್ ಗೋಲ್ಡ್ ಮೈನ್ ಫಾರ್ ಇಂಡಿಯಾಸ್ ಡೆಮೋಕ್ರಸಿ ಅಂತ ಹೇಳಿದ್ದಾರೆ. ಸೊ ಇದು ಯಾವ್ದ್ರ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪ್ರೈವೇಟ್ ಮೆಂಬರ್ ಬಿಲ್ ಬಗ್ಗೆ ಹೇಳಿದ್ದಾರೆ. ಸೊ ವೈ ಪ್ರೈವೇಟ್ ಮೆಂಬರ್ ಬಿಲ್ ಇಸ್ ಇಂಪಾರ್ಟೆಂಟ್? ಗವರ್ಮೆಂಟ್ ಬಿಲ್ ಏನು, ಪ್ರೈವೇಟ್ ಬಿಲ್ ಏನು, ಎರಡಕ್ಕೂ ಡಿಫರೆನ್ಸ್ ಏನಿದೆ? ಪ್ರೈವೇಟ್ ಬಿಲ್ಸ್ ನ ಹೇಗ್ ಪಾಸ್ ಮಾಡ್ತಾರೆ, ಯಾಕೆ ಸಿಗ್ನಿಫಿಕೆನ್ಸ್ ಪ್ರೈವೇಟ್ ಮೆಂಬರ್ ಬಿಲ್ಸ್ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ವೆಲ್ಕಮ್ ಟು ಶಂಕರ್ IAS ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್. ಸೊ ಗವರ್ಮೆಂಟ್ ಬಿಲ್ಸ್, ಪ್ರೈವೇಟ್ ಬಿಲ್ಸ್. ಗವರ್ಮೆಂಟ್ ಬಿಲ್ಸ್ ಅಂದ್ರೆ ಏನು, ಪ್ರೈವೇಟ್ ಬಿಲ್ಸ್ ಅಂದ್ರೆ ಏನು? ಗವರ್ಮೆಂಟ್ ಬಿಲ್ಸ್ ಅಂತ ಹೇಳಿದ್ರೆ ಯಾರು ಮಿನಿಸ್ಟರ್ಸ್ ಆಗಿರ್ತಾರಲ್ವಾ ಅವರುಗಳು ಪಾಸ್ ಮಾಡೋ ಬಿಲ್ಸ್ ಗಳನ್ನ, ಅಂದ್ರೆ ಅದಕ್ಕೆ ಡ್ರಾಫ್ಟ್ ಮಾಡುವಾಗ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಇಂದ ಹೆಲ್ಪ್ ಅನ್ನ ಕೂಡ ತಗೊಬೋದಾಗತ್ತೆ. ಅದನ್ನ ಗವರ್ಮೆಂಟ್ ಬಿಲ್ಸ್ ಅಂತ ಕರೀತಾರೆ. ಸೊ ವಾಟ್ ಇಸ್ ಪ್ರೈವೇಟ್ ಬಿಲ್? ಪ್ರೈವೇಟ್ ಬಿಲ್ ಅಂತ ಹೇಳಿದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್, ಯಾರು ಎಲೆಕ್ಟೆಡ್ ಆದ್ರೂ ಆಗಿರ್ಬೋದು ಅಥವಾ ನಾಮಿನೇಟೆಡ್ ಮೆಂಬರ್ಸ್ ಆದ್ರೂ ಆಗಿರ್ಬೋದು, ಇವರುಗಳು ಪಾಸ್ ಮಾಡುವಂತಹ ಬಿಲ್ ಅನ್ನ ಪ್ರೈವೇಟ್ ಮೆಂಬರ್ ಬಿಲ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಬಿಲ್ ಅನ್ನ ಡ್ರಾಫ್ಟ್ ಮಾಡುವಾಗ ಯಾವುದೇ ಡಿಪಾರ್ಟ್ಮೆಂಟಲ್ ಹೆಲ್ಪ್ ಅನ್ನ ಅವ್ರು ತಗೊಳ್ಳಲ್ಲ. ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಆ ಒಂದು ಮೆಂಬರ್ಗೆ ಇರುತ್ತೆ. ಅಂದ್ರೆ ಇದೊಂದು ಲೆಜಿಸ್ಲೇಟಿವ್ ಪ್ರೊಸೆಸ್. ಈ ಲೆಜಿಸ್ಲೇಟಿವ್ ರೆಸ್ಪಾನ್ಸಿಬಿಲಿಟಿಯನ್ನ ಪ್ರೈವೇಟ್ ಮೆಂಬರ್ಸ್ಗೆ ಕೊಡ್ತಾ ಇದ್ದಾರೆ. ಅದನ್ನೇ ನಾವು ಪ್ರೈವೇಟ್ ಮೆಂಬರ್ ಬಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ರೆಸ್ಪಾನ್ಸಿಬಿಲಿಟಿಯನ್ನ ಕೊಡ್ತಾರೆ, ಮಿನಿಸ್ಟರ್ಸ್ಗೆ ಇರೋದಿಲ್ಲ ಪ್ರೈವೇಟ್ ಮೆಂಬರ್ ಬಿಲ್ಸ್ ಅಲ್ಲಿ. ಸೊ ಈ ಬಿಲ್ ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ 1 month ಪ್ರಿಯರ್ ನೋಟಿಸ್ ನ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ನಾವು ನೋಡ್ಕೊಂಡ್ರೆ ಗೊತ್ತಾಗತ್ತೆ, ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಅನ್ನ ಪಾಸ್ ಮಾಡೋದಕ್ಕಿಂತ ಮುಂಚೆ, ಪಾರ್ಲಿಮೆಂಟ್ ಅಂದ್ರೆ ನಮ್ಗೆ ಲೋಕಸಭಾ ರಾಜ್ಯಸಭಾ ಎರಡು ಬರುತ್ತೆ. ಸೊ ಎರಡರಲ್ಲೂ ಕೂಡ ಬಿಲ್ ಅನ್ನ ಪಾಸ್ ಮಾಡೋದಕ್ಕಿಂತ ಮುಂಚೆ ಪ್ರೈವೇಟ್ ಮೆಂಬರ್ಸ್ ಏನ್ ಮಾಡ್ತಾರೆ, ನಾವು 1 month ಮುಂಚೆನೆ ನೋಟಿಸ್ ಕೊಡ್ತಾರೆ, ನಾವು ಒಂದು ಬಿಲ್ ಅನ್ನ ಪಾಸ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಗವರ್ಮೆಂಟ್ ಇರುತ್ತಾ, ಗವರ್ಮೆಂಟ್ ಬಿಲ್ಸ್ ಇರುತ್ತಾ, ಡಿಫರೆನ್ಸ್ ಏನು ಅಂತ ಹೇಳ್ಬಿಟ್ಟು ಮುಂದಿನ ಸ್ಲೈಡ್ಸ್ ಅಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಸೊ ಇವಾಗ ಕಂಪ್ಲೀಟ್ ಪಾರ್ಲಿಮೆಂಟರಿ ರೂಲ್ಸ್ ಅಂಡರ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಕೇಳ್ಬೋದು, ಏನು 1 month ಪ್ರಿಯರ್ ನೋಟಿಸ್ ನ ಕೊಡ್ಬೇಕಾಗಿರೋದು ಯಾರ ರೆಸ್ಪಾನ್ಸಿಬಿಲಿಟಿ ಅಂತ ಕೇಳ್ಬೋದಾಗತ್ತೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿದಾರ ಅಂತ ಕೇಳ್ತಾರೆ. ಸೊ ಇದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿರಲ್ಲ, ಬಟ್ ರೂಲ್ ಪ್ರೊಸೀಜರ್ಸ್ ಇದೆಯಲ್ಲ, ಆ ಒಂದು ರೂಲ್ ಆಫ್ ಪ್ರೊಸೀಜರ್ ಅಂಡರ್ ಅಲ್ಲಿ ನಾವು ಈ 1 month ನೋಟಿಸ್ ಪೀರಿಯಡ್ ಅನ್ನ ಕಾಣ್ಬೋದಾಗತ್ತೆ. ನಂತರ ಹಾಗಿದ್ರೆ ಪ್ರೈವೇಟ್ ಮೆಂಬರ್ ಬಿಲ್ಸ್ ನ ಯಾವಾಗ ಬೇಕಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದಾ? ಯಾವ ಟೈಮಲ್ಲಿ ಬೇಕಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಡಿಸ್ಕಸ್ ಮಾಡ್ಬೋದಾ? ಆ ಬಿಲ್ ಅನ್ನ ಫೈನಲ್ ಮಾಡೋದು ಅಷ್ಟೊಂದು ಈಸಿನಾ? ನೋ. ಪ್ರೈವೇಟ್ ಮೆಂಬರ್ ಬಿಲ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಲೋಕಸಭಾದಲ್ಲಿ ಫ್ರೈಡೆ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ತಾರೆ. ಫ್ರೈಡೆಯಲ್ಲಿ 2.5 ಗಂಟೆ ಪ್ರೈವೇಟ್ ಮೆಂಬರ್ ಬಿಲ್ಸ್ಗೋಸ್ಕರ ಟೈಮ್ ಅನ್ನ ಹಿಡಿದಿಡ್ಲಾಗುತ್ತೆ. ಅದು ಕೂಡ ಆ ದಿನದ ಮಧ್ಯಾಹ್ನದ ವೇಳೆಗೆ. ನಂತರ ರಾಜ್ಯಸಭಾದಲ್ಲಿ ಆಲ್ಟರ್ನೇಟಿವ್ ಫ್ರೈಡೆ, ಫಾರ್ ಎಕ್ಸಾಂಪಲ್ ಈ ಫ್ರೈಡೆ ಏನಾದ್ರೂ ಪ್ರೈವೇಟ್ ಮೆಂಬರ್ ಬಿಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ ಅಥವಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಫ್ರೈಡೆ ಡಿಸ್ಕಸ್ ನ ಮಾಡಲ್ಲ. ಆದ್ರೂ ನೆಕ್ಸ್ಟ್ ಫ್ರೈಡೆ ಮತ್ತೆ ಡಿಸ್ಕಷನ್ಸ್ ಇರುತ್ತೆ. ಅಲ್ಲೂ ಕೂಡ ಫ್ರೈಡೆ 2.5 hour ಟೈಮ್ ಅಲ್ಲಿ ಡಿಸ್ಕಷನ್ ನ ಮಾಡ್ತಾರೆ. ಸೊ ಇಲ್ಲಿ ಕೀ ಫೀಚರ್ ಗಳನ್ನ ನೋಡ್ಕೊಂಡ್ರೆ ಗೊತ್ತಾಗತ್ತೆ, ಏನು, ಫಾಲೋ ಫುಲ್ ಲೆಜಿಸ್ಲೇಟಿವ್ ಪ್ರೊಸೀಜರ್, ಮತ್ತೆ ರಿಕ್ವೈರ್ 1 month ನೋಟಿಸ್, ಮತ್ತೆ ಅಫಿಷಿಯಲ್ ಸಪೋರ್ಟ್ ಕೂಡ ಇರೋದಿಲ್ಲ ಇದಕ್ಕೆ, ನೋ ಅಫಿಷಿಯಲ್ ಸಪೋರ್ಟ್ಸ್. ವೋಟಿಂಗ್ ಚಾಲೆಂಜಸ್ ನ ತುಂಬಾ ಪ್ರಾಬ್ಲಮ್, ವೋಟಿಂಗ್ ಚಾಲೆಂಜಸ್ ತುಂಬಾನೇ ಇರುತ್ತೆ ಇದರಲ್ಲಿ, ಯಾವ್ದ್ರಲ್ಲಿ, ಪ್ರೈವೇಟ್ ಮೆಂಬರ್ ಬಿಲ್ಸ್ ಅಲ್ಲಿ. ಸೊ ಪ್ರೈವೇಟ್ ಮೆಂಬರ್ ಬಿಲ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಹೇಗೆ ಪಾಸ್ ಮಾಡ್ತಾರೆ ಅಂತ ಕೂಡ ಗೊತ್ತಾಯ್ತು, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ರಾಜ್ಯಸಭಾದಲ್ಲಿ ಯಾವ ತರ ಪಾಸ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಹಾಗಿದ್ರೆ ಯಾಕೆ ಪ್ರೈವೇಟ್ ಮೆಂಬರ್ ಬಿಲ್ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಈ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ಸೊ ಶ್ರಿಂಕಿಂಗ್ ರೋಲ್ ಆಫ್ ಪ್ರೈವೇಟ್ ಮೆಂಬರ್ ಬಿಲ್ಸ್ ಇನ್ ಇಂಡಿಯನ್ ಪಾರ್ಲಿಮೆಂಟ್. ಸೊ ಯಾಕೆ ಶ್ರಿಂಕಿಂಗ್ ರೋಲ್ಸ್ ಅಂತ ಹೇಳಿದ್ರೆ ಇಲ್ಲಿ ಡೀಟೇಲ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸಿನ್ಸ್ ಇಂಡಿಪೆಂಡೆನ್ಸ್
ಇಂಡಿಪೆಂಡೆನ್ಸ್ ನಮ್ಗೆ ಆದಾಗಿಂದ ಪ್ರೈವೇಟ್ ಮೆಂಬರ್ಸ್ ಬಿಲ್ ಅನ್ನ ನಾವು ನೋಡ್ಕೊಂಡ್ರೆ ಕಂಪ್ಲೀಟ್ ಓನ್ಲಿ 14 ಪ್ರೈವೇಟ್ ಮೆಂಬರ್ ಬಿಲ್ಸ್ ಅಷ್ಟೇ ಪಾಸ್ ಆಗಿದೆ. ಸೊ ಅಂದ್ರೆ ಪಾಸ್ ಆಗಿದೆ ಅನ್ನೋದಕ್ಕಿಂತ ಡಿಸ್ಕಸ್ ಆಗಿ ಪಾಸ್ ಆಗಿದೆ ಅಷ್ಟೇ, ಬಟ್ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಅನ್ನ ತಗೊಂಡಿಲ್ಲ. ಓಕೆನಾ. 1970 ಒಂದೇ ಒಂದು ಬಿಲ್ಲು ಲಾ ಆಗಿತ್ತು. ಸೊ ಅದಾದ್ಮೇಲೆ 1970 ಇಂದ ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಬಿಲ್ಸ್ ಗಳನ್ನ ಪ್ರೈವೇಟ್ ಮೆಂಬರ್ ಬಿಲ್ಸ್ ಗಳು ಫೈನಲ್ ಆಗಿರೋದು ಇಲ್ವೇ ಇಲ್ಲ. ಸೊ ಅದ್ರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಮತ್ತೆ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಮೊದಲಿಗೆ 17th ಲೋಕಸಭಾ 2019ರಿಂದ 2024 ವೇಳೆಯನ್ನ ನಾವು 17th ಲೋಕಸಭಾ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಸಮಯದಲ್ಲಿ ಟೋಟಲ್ 729 ಪ್ರೈವೇಟ್ ಮೆಂಬರ್ ಬಿಲ್ಸ್ ಗಳನ್ನ ಲೋಕಸಭಾದಲ್ಲಿ ಪಾಸ್ ಮಾಡ್ತಾರೆ, ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ನಂತರ 705 ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಗಳನ್ನ ರಾಜ್ಯಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಆಲ್ಮೋಸ್ಟ್ 1400 ಪ್ಲಸ್ ಬಿಲ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಆ 1400 ಬಿಲ್ಸ್ ಅಲ್ಲಿ 2 ಪ್ರೈವೇಟ್ ಮೆಂಬರ್ ಬಿಲ್ಸ್ ನ ಮಾತ್ರ ಲೋಕಸಭಾದಲ್ಲಿ ಡಿಸ್ಕಷನ್ಸ್ ಗೆ ಅಲೋ ಮಾಡ್ತಾರೆ. ಸೊ ಟೋಟಲ್ 729 ಅಲ್ಲಿ ಓನ್ಲಿ 2 ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಗಳನ್ನ ಮಾತ್ರ ಡಿಸ್ಕಷನ್ ನ ಮಾಡ್ತಾರೆ. ನಂತರ 705 ಅಲ್ಲಿ ಓನ್ಲಿ 14 ಬಿಲ್ಸ್ ಗಳನ್ನ ಮಾತ್ರ ಡಿಸ್ಕಷನ್ ನ ಮಾಡ್ತಾರೆ. ಬೇರೆ ಯಾವುದನ್ನು ಕೂಡ ಡಿಸ್ಕಷನ್ ನ ಮಾಡೋದಿಲ್ಲ, ಮತ್ತೆ ಫೈನಲ್ ಕೂಡ ಮಾಡಲ್ಲ. ಇಲ್ಲಿ ಜಸ್ಟ್ ಡಿಸ್ಕಷನ್ ಮಾಡಿ ಸ್ಕಿಪ್ ಮಾಡ್ತಾರೆ. ಇನ್ನು 2024 ಬಜೆಟ್ ಸೆಷನ್ ಅಲ್ಲಿ, ಆ ಬಜೆಟ್ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 20 ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಬಟ್ ಒಂದು ಕೂಡ ಡಿಸ್ಕಸ್ ಆಗಲ್ಲ, ಒಂದು ಕೂಡ ಫೈನಲ್ ಆಗಲ್ಲ, ಒಂದು ಕೂಡ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಅನ್ನ ತಗೊಳ್ಳೋದಿಲ್ಲ. ಸೊ ಯಾಕೆ ಇಷ್ಟೆಲ್ಲ ಪಾಸ್ ಮಾಡಿದ್ರು ಕೂಡ ಯಾಕೆ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ? ಯಾಕೆ ಯಾವುದು ಪಾಸ್ ಆಗ್ತಾ ಇಲ್ಲ? ಅದನ್ನ ನೋಡೋದಕ್ಕಿಂತ ಮುಂಚೆ ಪ್ರೈವೇಟ್ ಮೆಂಬರ್ ಬಿಲ್ಸ್ ನ ಪಾಸ್ ಮಾಡೋದಕ್ಕೆ ಏನ್ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಪ್ರೊಸೀಜರ್ ಏನು? ಆಲ್ರೆಡಿ ನಾವು ನೋಡಿದ್ವಿ, ಫ್ರೈಡೆ ಈ ಬಿಲ್ ಅನ್ನ ಯೂಸ್ ಮಾಡ್ತಾರೆ ಅಂತ. ಬಟ್ ಅದಕ್ಕಿಂತ ಮುಂಚೆ ಬಿಲ್ ಅನ್ನ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ 1 ಮಂತ್ ಪ್ರಿಯರ್ ನೋಟಿಸ್ ನ ಕೊಡ್ಬೇಕಾಗತ್ತೆ. ಅದು ರೂಲ್ ಆಫ್ ಪ್ರೊಸೀಜರ್ 100 ಮೂಲಕ. ಕರೆಕ್ಟ್ ಅಲ್ವಾ? ಸೊ ನೋಟಿಸ್ ನ ಕೊಟ್ಟ ನಂತರ ಬಿಲ್ಸ್ ನ ಇಂಟ್ರೊಡ್ಯೂಸ್ ನ ಮಾಡ್ಲಾಗತ್ತೆ. ಸೊ ಆ ಬಿಲ್ ಏನಾದ್ರೂ ಸೆಲೆಕ್ಟ್ ಆದ್ರೆ ಫ್ರೈಡೆ ಆಫ್ಟರ್ನೂನ್ ಡಿಬೇಟ್ ಮಾಡ್ಲಾಗತ್ತೆ, ಸೆಲೆಕ್ಟ್ ಆದ್ರೆ ಮಾತ್ರ. ಇಫ್ ಇನ್ ಕೇಸ್ ಸೆಲೆಕ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಡಿಬೇಟ್ ಇರೋದಿಲ್ಲ, ಡಿಸ್ಕಷನ್ಸ್ ಕೂಡ ಇರೋದಿಲ್ಲ. ಸೊ ಫಸ್ಟ್ ಸೆಲೆಕ್ಟ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ಬಿಟ್ಟು ಡಿಬೇಟ್ ಮತ್ತೆ ಡಿಸ್ಕಷನ್ ನ ಮಾಡ್ತಾರೆ. ಇನ್ ಕೇಸ್ ಸೆಲೆಕ್ಟ್ ಆದ್ರೆ ವೋಟಿಂಗ್ ಪ್ರೋಸೆಸ್ಗೆ ಕೂಡ ಹೋಗುತ್ತೆ. ಸೆಲೆಕ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಬಿಲ್ ನ ವಿಡ್ರಾ ಮಾಡ್ಲಾಗತ್ತೆ. ನಂತರ ಫೈನಲ್ ಆಗಿ ವೋಟಿಂಗ್ ಆದ್ಮೇಲೆ ಡಿಸಿಷನ್ ತಗೊಂಡು ಪ್ರೆಸಿಡೆನ್ಷಿಯಲ್ ಅಸೆಂಟ್ ಹೋಗ್ಬಿಟ್ಟು ಆಕ್ಟ್ ಆಗಿ ಪಾಸ್ ಆಗತ್ತೆ. ಸೊ ಇದು ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ನ ಪಾಸ್ ಮಾಡೋದಕ್ಕೆ ಇರುವಂತಹ ಪ್ರೊಸೀಜರ್. ಸೊ ಲೆಟ್ ಅಸ್ ಡಿಸ್ಕಸ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೈವೇಟ್ ಮೆಂಬರ್ ಬಿಲ್ ಅಂಡ್ ದ ಗವರ್ಮೆಂಟ್ ಬಿಲ್. ಸೊ ಫಸ್ಟ್ ಗವರ್ಮೆಂಟ್ ಬಿಲ್ ಅಂದ್ರೆ ಏನು, ಪ್ರೈವೇಟ್ ಮೆಂಬರ್ ಬಿಲ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗಿದೆ. ಸೊ ಫಸ್ಟ್ ಡಿಫರೆನ್ಸ್ ಇಸ್ ದಟ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮಿನಿಸ್ಟರ್ಸ್, ಕರೆಕ್ಟ್ ಅಲ್ವಾ? ಸೊ ಮಿನಿಸ್ಟರ್ಸ್ ತಗೋಬರುವಂತಹ ಬಿಲ್ ನ ಗವರ್ಮೆಂಟ್ ಬಿಲ್ಸ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನಾನ್ ಮಿನಿಸ್ಟರ್ಸ್ ಅಥವಾ ನಾಮಿನೇಟೆಡ್ ಮೆಂಬರ್ಸ್ ಗಳು ತಗೋಬರುವಂತಹ ಬಿಲ್ ಅನ್ನ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಗವರ್ಮೆಂಟ್ ಬಿಲ್ ಬಂದ್ಬಿಟ್ಟು ಇಂಟ್ರೊಡ್ಯೂಸ್ಡ್ ಬೈ ಮಿನಿಸ್ಟರ್ಸ್, ಅದೇ ಪ್ರೈವೇಟ್ ಬಿಲ್ಸ್ ಬಂದ್ಬಿಟ್ಟು ಇಂಟ್ರೊಡ್ಯೂಸ್ಡ್ ಬೈ ನಾಮಿನೇಟೆಡ್ ಮೆಂಬರ್ಸ್ ಅಥವಾ ಎಲೆಕ್ಟೆಡ್ ಮೆಂಬರ್ಸ್ ಹೂ ಇಸ್ ನಾಟ್ ಅ ಮಿನಿಸ್ಟರ್. ನೆಕ್ಸ್ಟ್, ಯೂಶಲಿ ಇಟ್ ರಿಫ್ಲೆಕ್ಟ್ ದ ಪಾಲಿಸಿ ಆಫ್ ದ ಗವರ್ಮೆಂಟ್. ಸೊ ಗವರ್ಮೆಂಟ್ ಏನಾದ್ರು ಪಾಲಿಸೀಸ್ ನ ತರ್ತಿದೆ ಅಂತ ಹೇಳಿದ್ರೆ ಅದನ್ನ ರಿಫ್ಲೆಕ್ಟ್ ಮಾಡೋದು ಗವರ್ಮೆಂಟ್ ಮೆಂಬರ್ ಬಿಲ್ಸ್. ಬಟ್ ಇದು ಯಾವುದೇ ರೀತಿಯಾದಂತಹ ಪಾಲಿಸೀಸ್ ನ, ಗವರ್ಮೆಂಟ್ ಪಾಲಿಸೀಸ್ ನ ರಿಫ್ಲೆಕ್ಟ್ ಮಾಡಲ್ಲ, ಯಾವುದು ಪ್ರೈವೇಟ್ ಬಿಲ್ಸ್. ಸೊ ನೆಕ್ಸ್ಟ್ ಡಿಫರೆನ್ಸ್ ನ ನಾವು ನೋಡ್ಕೊಂಡ್ರೆ, ಪ್ರೈವೇಟ್ ಮೆಂಬರ್ ಬಿಲ್ ನ ಯಾವಾಗ ಬೇಕಾದ್ರೂ ಕೂಡ ಪಾಸ್ ಮಾಡಬಹುದು, ಗವರ್ಮೆಂಟ್ ಬಿಲ್ಸ್ ಗಳನ್ನ ಯಾವಾಗ ಬೇಕಾದ್ರೂ ಪಾಸ್ ಮಾಡಬಹುದು, ಯಾವಾಗ ಬೇಕಾದ್ರೂ ಡಿಸ್ಕಸ್ ಮಾಡಬಹುದು. ಬಟ್ ಪ್ರೈವೇಟ್ ಬಿಲ್ಸ್ ಗಳನ್ನ ಫ್ರೈಡೆ ಮಾತ್ರ ಪಾಸ್ ಮಾಡ್ಲಿಕ್ಕಾಗತ್ತೆ, ಮತ್ತೆ ಡಿಸ್ಕಷನ್ ನ ಮಾಡ್ಲಿಕ್ಕಾಗತ್ತೆ. ಅಂಡ್ ಗವರ್ಮೆಂಟ್ ಬಿಲ್ಸ್, ಈಗ ನಾವು ಮೇಲ್ಗಡೆ ನೋಡ್ಕೊಂಡ್ವಿ ಏನು, ಪ್ರೈವೇಟ್ ಬಿಲ್ಸ್ ಗಳನ್ನ ಇಷ್ಟೆಲ್ಲ ಪ್ರೈವೇಟ್ ಬಿಲ್ಸ್ ಗಳು ಬಂದಿದ್ರು ಕೂಡ ಪಾಸ್ ಆಗಿರೋದು ತುಂಬಾನೇ ಕಡಿಮೆ ಅಂತ ಹೇಳ್ಬಿಟ್ಟು, ಅಂಡ್ ಪಾಸ್ ಆಗೇ ಇಲ್ಲ, ಎಷ್ಟು ಡಿಸ್ಕಷನ್ಸ್ ಕೂಡ ಆಗಿಲ್ಲ ಎಷ್ಟೋ ಕಡೆ.
ಕರೆಕ್ಟ್ ಅಲ್ವಾ? ಬಟ್ ಗವರ್ಮೆಂಟ್ ಬಿಲ್ಸ್ ಗಳು ಬಂದ್ರೆ ದೇರ್ ಇಸ್ ಅ ಹೈಯರ್ ಚಾನ್ಸಸ್ ಆಫ್ ಅಪ್ರೂವಲ್. ಬಟ್ ಈ ಕಡೆ ಪ್ರೈವೇಟ್ ಮೆಂಬರ್ ಬಿಲ್ಲಿಗೆ ಬಂದ್ರೆ ಲೆಸ್ ಚಾನ್ಸಸ್ ಆಫ್ ಅಪ್ರೂವಲ್ ಆಸ್ ವಿ ಡಿಸ್ಕಸ್ಡ್ ಆಫ್. ಕರೆಕ್ಟ್ ಅಲ್ಲ? ಸೊ ನೆಕ್ಸ್ಟ್ ಇಂಟ್ರೊಡಕ್ಷನ್ ಮಾಡೋದಕ್ಕಿಂತ ಮುಂಚೆ ಪ್ರೈವೇಟ್ ಮೆಂಬರ್ ಬಿಲ್ಸ್ ಅಲ್ಲಿ 1 ಮಂತ್ ನೋಟಿಸ್ ನ ನೋಡಿದ್ವಿ. ಬಟ್ ಪ್ರೈವೇಟ್ ಮೆಂಬರ್ ಬಿಲ್ ಅಲ್ಲಿ 7 ಡೇಸ್ ನೋಟಿಸ್ ಪೀರಿಯಡ್ ನ ಕೊಡ್ಬೇಕಾಗತ್ತೆ ಅಷ್ಟೇನೆ. ನೆಕ್ಸ್ಟ್ ಡ್ರಾಫ್ಟ್ ಮಾಡೋದು ಯಾರು? ಪ್ರೈವೇಟ್ ಮೆಂಬರ್ ಬಿಲ್ ನ. ಪ್ರೈವೇಟ್ ಮೆಂಬರ್ ಬಿಲ್ ನ ಡ್ರಾಫ್ಟ್ ಮಾಡೋದು ಒಬ್ಬ ಇಂಡಿವಿಜುವಲ್ ಮಿನಿಸ್ಟರ್ ಮೇಲೆ ಇರುತ್ತೆ ಕಂಪ್ಲೀಟ್ ಪ್ರೊಸೀಜರ್. ಬಟ್ ಗವರ್ಮೆಂಟ್ ಬಿಲ್ ನ ಡ್ರಾಫ್ಟ್ ಮಾಡೋದು ಅದಕ್ಕೆ ಒಂದು ಸಪೋರ್ಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇರುತ್ತೆ, ಕಮಿಟಿ ಕೂಡ ಫಾರ್ಮ್ ಮಾಡಬಹುದಾಗುತ್ತೆ. ಬಟ್ ಪ್ರೈವೇಟ್ ಮೆಂಬರ್ಸ್ಗೆ ಅದು ಯಾವುದೇ ರೀತಿಯಾದಂತಹ ಸಾಧ್ಯತೆಗಳು ಇರೋದಿಲ್ಲ. ನೆಕ್ಸ್ಟ್ ಗವರ್ಮೆಂಟ್ ಬಿಲ್ ಸಮ್ಟೈಮ್ಸ್ ಲೀಡ್ಸ್ ಟು ರೆಸಿಗ್ನೇಷನ್. ಏನಾದ್ರೂ ಗವರ್ಮೆಂಟ್ ಬಿಲ್ ಏನಾದ್ರೂ ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ರೆಸಿಗ್ನೇಷನ್. ಅಥವಾ ಒಂದೊಂದ್ಸಲ ಗವರ್ಮೆಂಟ್ ಕೊಲ್ಯಾಪ್ಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಪ್ರೈವೇಟ್ ಮೆಂಬರ್ ಬಿಲ್ ಅಲ್ಲಿ ಆ ರೀತಿಯಾದಂತಹ ಯಾವುದೇ ರೆಸಿಗ್ನೇಷನ್ ಅಥವಾ ನೋ ಕಾನ್ಫಿಡೆನ್ಸ್ ಚಾನ್ಸಸ್ ಇರೋದಿಲ್ಲ. ಸೊ ಇದು ಡಿಫರೆನ್ಸ್ ಬಿಟ್ವೀನ್ ದ ಪ್ರೈವೇಟ್ ಮೆಂಬರ್ ಬಿಲ್ ಅಂಡ್ ದ ಗವರ್ಮೆಂಟ್ ಬಿಲ್. ಎಕ್ಸಾಮ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ, ಮೇನ್ಸ್ ಅಲ್ಲಿ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಹೇಗೆ ಪ್ರೈವೇಟ್ ಮೆಂಬರ್ ಬಿಲ್ ಲೆಜಿಸ್ಲೇಟಿವ್ ಡೆಮೋಕ್ರಸಿಯನ್ನ ಭಾರತದಲ್ಲಿ ಪ್ರಮೋಟ್ ಮಾಡ್ತಿದೆ? ಹೇಗ್ ಪ್ರಮೋಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಫಸ್ಟ್ಲಿ ಒಂದ್ ಪಾರ್ಟಿ ಅಂತ ನಾವೇನಾದ್ರೂ ಕನ್ಸಿಡರ್ ಮಾಡ್ಕೊಂಡ್ರೆ ಇಂಡಿವಿಜುವಲ್ ಒಪಿನಿಯನ್. ಯಾಕಂದ್ರೆ ಯೂಶಲಿ ಪ್ರೈವೇಟ್ ಮೆಂಬರ್ ಬಿಲ್ಸ್ ಬಂದ್ಬಿಟ್ಟು ಅಪೋಸಿಷನ್ ಪಾರ್ಟಿಗಳು ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಒಬ್ಬ ಮಿನಿಸ್ಟರ್ ನ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಹೇಗೆ ಅನ್ನೋದು ನಮ್ಗೆ ಪ್ರೈವೇಟ್ ಮೆಂಬರ್ ಬಿಲ್ ಇಂದ ತಿಳಿತಾ ಹೋಗುತ್ತೆ. ಅವರ ಥಾಟ್ಸ್ ಮತ್ತೆ ಲೆಜಿಸ್ಲೇಟಿವ್ ಇನೋವೇಷನ್ ನ ಪ್ರಮೋಟ್ ಮಾಡೋದಕ್ಕೆ ಪ್ರೈವೇಟ್ ಮೆಂಬರ್ ಬಿಲ್ ಹೆಲ್ಪ್ ಮಾಡುತ್ತೆ. ವಾಟ್ ಇಫ್ ಅ ಎಲೆಕ್ಟೆಡ್ ಪರ್ಸನ್ ಡಸ್ ನಾಟ್ ಬಿಕಮ್ ಅ ಮಿನಿಸ್ಟರ್? ಕರೆಕ್ಟ್ ಅಲ್ವಾ? ಅವ್ರ ಥಾಟ್ ನ ಸಪ್ರೆಸ್ ಮಾಡ್ದಂಗ ಆಗತ್ತೆ. ಸೊ ಅದನ್ನ ನಾವು ಪ್ರಮೋಟ್ ಮಾಡೋದಕ್ಕೋಸ್ಕರ ತಗೊಬಂದಿರೋದೇ ಪ್ರೈವೇಟ್ ಮೆಂಬರ್ ಬಿಲ್ಸ್. ಸೆಕೆಂಡ್ಲಿ, ನಾವೀಗ ಫಾರ್ ಎಕ್ಸಾಂಪಲ್ ಫಸ್ಟ್ಗೆ ಎಕ್ಸಾಂಪಲ್ಗಳನ್ನ ನಾವು ನೋಡ್ಕೊಂಡ್ರೆ ರೈಟ್ ಟು ಡಿಸ್ಕನೆಕ್ಟ್. ಸೊ ಇಲ್ಲಿ ಎಕ್ಸಾಂಪಲ್ ಇದೆ, ರೈಟ್ ಟು ಡಿಸ್ಕನೆಕ್ಟ್ ಬಿಲ್ 2019 ಸುಪ್ರಿಯಾ ರೂಲ್ ಅಂತ ಹೇಳ್ಬಿಟ್ಟೆ ಫೇಮಸ್ ಆಗಿತ್ತು. ಸೊ ಈ ಒಂದು ಬಿಲ್ ನ ಪ್ರೈವೇಟ್ ಮೆಂಬರ್ ಬಿಲ್ ನ ಪಾಸ್ ಮಾಡ್ತಾರೆ. ಈ ಬಿಲ್ ನ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಲೀಗಲ್ ರೈಟ್ ಆಫ್ ಎಂಪ್ಲಾಯೀಸ್ ಟು ಡಿಸ್ಕನೆಕ್ಟ್ ಫ್ರಮ್ ವರ್ಕ್ ಆಫ್ಟರ್ ವರ್ಕಿಂಗ್ ಅವರ್. ಫಾರ್ ಎಕ್ಸಾಂಪಲ್, ಏನು ಇದ್ರದ್ದು ಮುಖ್ಯ ಉದ್ದೇಶ ಈ ಬಿಲ್ದು ಅಂತ ಹೇಳಿದ್ರೆ, ಯಾವುದು ರೈಟ್ ಟು ಡಿಸ್ಕನೆಕ್ಟ್ ಅನ್ನುವಂತಹ ಬಿಲ್ದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ 10 to 5 ಜಾಬ್ ಇರುತ್ತೆ. ಬಟ್ IT ಎಂಪ್ಲಾಯೀಸ್ ಏನ್ ಮಾಡ್ತಾರೆ, 10 to 5 ಜಾಬ್ ಆದ್ಮೇಲೆ ಕೂಡ ಮನೆಗೆ ಹೋಗಿ ಮತ್ತೆ ಲ್ಯಾಪ್ಟಾಪ್ ಮುಂದೆ ಕುತ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ರೈಟ್ ಟು ಡಿಸ್ಕನೆಕ್ಟ್ ಅನ್ನುವಂತಹ ಬಿಲ್ ಅನ್ನ ತಗೊಂಡ್ಬರ್ತಾರೆ. ಯಾರು? ಪ್ರೈವೇಟ್ ಮೆಂಬರ್ ಅಲ್ಲಿ 2019 ಅಲ್ಲಿ. ಹೌದು, ಇಟ್ ವಾಸ್ ಅ ಗುಡ್ ಇನಿಷಿಯೇಟಿವ್. ಕರೆಕ್ಟ್ ಅಲ್ವಾ? ಬಿಕಾಸ್ ಈಗ ವರ್ಕ್ ಲೈಫ್ ಚೇಂಜ್ ಆಗ್ತಾ ಇದೆ. ಆ ವರ್ಕ್ ಲೈಫ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತೆ ನಮ್ಮ ಮೆಂಟಲ್ ಹೆಲ್ತ್ ನ ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಬಿಲ್ ಗಳ ಅವಶ್ಯಕತೆ ಇದೆ, ಈ ರೀತಿಯಾದಂತಹ ಆಕ್ಟ್ಸ್ ಗಳ ಅವಶ್ಯಕತೆ ಇದೆ. ಕರೆಕ್ಟ್ ಅಲ್ವಾ? ಬಟ್ ಈ ಬಿಲ್ಲು ಕನ್ಸಿಡರ್ ಆಗಲ್ಲ. ಪ್ರೆಸೆಂಟ್ ಸಿಚುವೇಶನ್ ನಾವು ನೋಡ್ಕೊಂಡ್ರೆ ಕಂಪ್ಲೀಟ್ ಇವಾಗ ಡಿಜಿಟಲ್ ವರ್ಲ್ಡ್ ಆಗಿದೆ. ಸೊ ಪ್ರೆಸೆಂಟ್ ಸಿಚುವೇಶನ್ ಗೆ ಕರೆಕ್ಟ್ ಆಗಿರುವಂತಹ ಬಿಲ್ ಇದಾಗಿದೆ, ಬಟ್ ಇದನ್ನ ಪಾಸ್ ಮಾಡಲ್ಲ. ಸೊ ಸೆಕೆಂಡ್ಲಿ, ರೈಟ್ ಟು ಟ್ರಾನ್ಸ್ಜೆಂಡರ್ ಪರ್ಸನಲ್ ಬಿಲ್ 2014. ಸೊ ಲೋಕಸಭಾದಲ್ಲಿ ಈ ಒಂದು ಬಿಲ್ ಅನ್ನ ಪಾಸ್ ಅಂದ್ರೆ ರಾಜ್ಯಸಭಾದಿಂದ ಇಂಟ್ರೊಡ್ಯೂಸ್ ಮಾಡ್ತಾರೆ, ಬಟ್ ಲೋಕಸಭಾದಲ್ಲಿ ಪಾಸ್ ಆಗೋದಿಲ್ಲ. ಸೊ ಟ್ರಾನ್ಸ್ಜೆಂಡರ್ ರೈಟ್ಸ್ ಬಗ್ಗೆ ಈ ಒಂದು ಬಿಲ್ಲು ಆಬ್ಜೆಕ್ಟಿವ್ ಆಗಿತ್ತು. ಅಂದ್ರೆ ಈ ಬಿಲ್ ಅಲ್ಲಿ ಟ್ರಾನ್ಸ್ಜೆಂಡರ್ಸ್ಗೆ ರೈಟ್ಸ್ ಏನೇನ್ ಕೊಡ್ಬೇಕು ಅಂತ ಇತ್ತು, ಬಟ್ ಅದನ್ನು ಕೂಡ ಪಾಸ್ ಮಾಡಲ್ಲ. ಯಾಕೆ ಪಾಸ್ ಮಾಡಲ್ಲ? ಯಾಕೆ ಅಂತ ಹೇಳಿದ್ರೆ, ಡಿಸ್ಕಷನ್ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಯಾಕಂದ್ರೆ ಗವರ್ಮೆಂಟ್ ಬಿಲ್ಸ್ ಗಳೇ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. ಸೊ ಇದನ್ನ ಈ ಬಿಲ್ ಏನಾದ್ರೂ ತಗೊಂಡ್ಬಂದಿದ್ರೆ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್ ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಸೊ ರೀಸೆಂಟ್ ಇಶ್ಯೂ ಆಗಿರುವಂತಹ ವಕ್ಫ್ ಅಮೆಂಡ್ಮೆಂಟ್ 2025
ರೀಸೆಂಟ್ ಆಗಿ ಎಲ್ಲಾ ಕಡೆನೂ ನಾವು ನೋಡ್ತಾ ಇದೀವಿ, ವಕ್ಫ್ ಬಿಲ್ ಬರ್ತಾ ಇದೆ. ವಕ್ಫ್ ಅಲ್ಲಿ ಪ್ರಾಪರ್ಟಿ ಆ ಅಂದ್ರೆ ಪ್ರಾಪರ್ಟಿ ಹಾಳಾಗಿದೆ, ಇದನ್ನೆಲ್ಲ ನೋಡಿದೀವಿ, ಕರೆಕ್ಟ್ ಅಲ್ವಾ? ಸೊ ವಕ್ಫ್ ಅಮೆಂಡ್ಮೆಂಟ್ 2025 ರೀಸೆಂಟ್ ಆಗಿ ತಗೊಂಬಂದಿರುವಂತದ್ದು. ಇದನ್ನು ಕೂಡ 1952ರಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್ ನ ತಗೊಂಬಂದಿರ್ತಾರೆ. ಮುಸ್ಲಿಂ ವಕ್ಫ್ ಬಿಲ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು. ಸೊ ವಕ್ಫ್ ಪ್ರಾಪರ್ಟಿ ಅಡ್ಮಿನಿಸ್ಟ್ರೇಷನ್ ಗೋಸ್ಕರ ತಂದಿದ್ದು, ವಿಚ್ ಇಸ್ ನಥಿಂಗ್ ಬಟ್ ಗವರ್ನೆನ್ಸ್, ಕರೆಕ್ಟ್ ಅಲ್ವಾ? ಸೊ ಪ್ರೈವೇಟ್ ಮೆಂಬರ್ ಬಿಲ್ಸ್ ಗಳನ್ನ ತಗೊಂಬರೋದ್ರಿಂದ ಗವರ್ನೆನ್ಸ್ ಅಂಡ್ ಟ್ರಾನ್ಸ್ಪರೆನ್ಸಿ ವಿಲ್ ಇನ್ಕ್ರೀಸ್, ಹೌದಲ್ಲ? ಸೊ ಆದ್ರೂ ಕೂಡ ಈ ವಕ್ಫ್ ಬಿಲ್ ನು ಕೂಡ ಅವಾಗ ಪಾಸ್ ಮಾಡಿರೋದಿಲ್ಲ. ಅಂಡ್ ಬಿಜೆಪಿ ಲೀಡರ್ ಆಗಿದ್ದಂತಹ ಅಂದ್ರೆ ಅವರು ಬಿಜೆಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರ್ತಾರೆ. ಯಾರು? ಗೋಪಾಲ ಚಿನ್ನಯ್ಯ ಶೆಟ್ಟಿ ಅಂತ ಹೇಳ್ಬಿಟ್ಟು ಕರೀತಾರೆ ಅವ್ರನ್ನ. ಸೊ ಇವರು ಬಿಲ್ ಫ್ರೀ ಮೆಡಿಕಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ ಸರ್ವ್ಸ್ ಆಸ್ ಅ ಟ್ರೀಟ್ಮೆಂಟ್ ಅಂಡ್ ಇಟ್ ಈಸ್ ಅ ಮ್ಯಾಗ್ನಿಫಿಷಿಯಲ್ ಕಾಂಟ್ರಿಬ್ಯೂಷನ್ ಟು ಸೊಸೈಟಿ. ಯಾಕೆ ಅಂತ ಹೇಳಿದ್ರೆ ಸೀನಿಯರ್ ಸಿಟಿಸನ್ಸ್ ಗಳಿಗೆ ಫ್ರೀ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಂತಹ ಬಿಲ್ ಇದು. ಬಟ್ ಇದನ್ನು ಕೂಡ ಪಾಸ್ ಮಾಡಲ್ಲ. ಸೊ ಇಷ್ಟೆಲ್ಲ ಚೆನ್ನಾಗಿರುವಂತಹ ಬಿಲ್ಸ್ ಗಳನ್ನ ಸಪ್ರೆಸ್ ಮಾಡ್ತಾ ಬಂತು ಯಾವುದು? ಗವರ್ಮೆಂಟ್ ಬಿಲ್ಸ್ ಗಳು. ಸೊ ಈ ಗವರ್ಮೆಂಟ್ ಬಿಲ್ಸ್ ಗಳಿಂದ ಏನಾಯ್ತು? ಪ್ರೈವೇಟ್ ಮೆಂಬರ್ ಬಿಲ್ಸ್ ಗಳು ಚೆನ್ನಾಗಿದ್ರು ಕೂಡ ಪಾಸ್ ಆಗ್ತಾ ಬರ್ಲಿಲ್ಲ. ಸೊ ವಾಟ್ ರಿಫಾರ್ಮ್ಸ್ ನೀಡ್ ಟು ಬಿ ಡನ್? ಏನ್ ರಿಫಾರ್ಮ್ ಆಗ್ಬೇಕು ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಗಳನ್ನ ಪ್ರಮೋಟ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ನೀಡ್ ಟು ಡೂ ಸ್ಟ್ರಕ್ಚರಲ್ ಅಂಡ್ ಪ್ರೊಸೀಜರಲ್ ರಿಫಾರ್ಮ್ಸ್. ಸೊ ಯಾವುದೇ ಸ್ಟ್ರಕ್ಚರಲ್ ಮತ್ತೆ ಪ್ರೊಸೀಜರಲ್ ರಿಫಾರ್ಮ್ಸ್ ಗಳನ್ನ ತಗೊಂಡ್ಬರ್ಬೇಕು. ಸ್ಟ್ರಕ್ಚರಲ್ ಮತ್ತೆ ಪ್ರೊಸೀಜರಲ್ ರಿಫಾರ್ಮ್ಸ್ ಗಳನ್ನ ತಗೊಂಡ್ಬರೋದ್ರಿಂದ ಪ್ರೈವೇಟ್ ಮೆಂಬರ್ ಬಿಲ್ಸ್ ಗಳನ್ನ ಪಾಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೆಕೆಂಡ್ಲಿ, ಎಕ್ಸ್ಟ್ರಾ ಟೈಮ್ ಅಲೋಕೇಶನ್ ಫಾರ್ ಡಿಬೇಟ್ ಅಂಡ್ ಡಿಸ್ಕಷನ್. ಬರೀ ಫ್ರೈಡೆ ಒಂದಿನ ಇಡ್ತಾ ಇದಾರಲ್ವಾ, ಅದ್ರ ಬದಲು ಅದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ಟೈಮ್ ನ ಕೂಡ ಡಿಬೇಟ್ ಅಂಡ್ ಡಿಸ್ಕಷನ್ ಗೋಸ್ಕರ ಇಡಬೇಕಾಗತ್ತೆ. ಥರ್ಡ್ಲಿ, ಸಪರೇಟ್ ಡೆಡಿಕೇಟೆಡ್ ರಿವ್ಯೂ ಕಮಿಟಿ ಫಾರ್ ಪ್ರೈವೇಟ್ ಮೆಂಬರ್ ಬಿಲ್ಸ್. ಪ್ರೈವೇಟ್ ಮೆಂಬರ್ ಬಿಲ್ ಡ್ರಾಫ್ಟ್ ಮಾಡೋದು ಅವರೇ, ಡಿಸ್ಕಸ್ ಮಾಡೋದು ಅವರೇ, ಪಾಸ್ ಮಾಡಿಸೋರು ಅವರೇ. ಬಟ್ ಕಮಿಟಿ ಇದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಬರುವಂತಹ ಕಂಟೆಂಟ್ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಹೈ ಕ್ವಾಲಿಟಿ ಕಂಟೆಂಟ್ ಗಳನ್ನ ನಾವು ಪ್ರೈವೇಟ್ ಮೆಂಬರ್ ಬಿಲ್ಸ್ ಗಳಲ್ಲಿ ನೋಡ್ಬೋದಾಗುತ್ತೆ. ಅಂಡ್ ಇಂಡಿಯಾ ಕ್ಯಾನ್ ಅಡಾಪ್ಟ್ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ 10 minute ರೂಲ್ ಅಂತ ಇದೆ. ಭಾರತ ಕೂಡ ಆ 10 minute ರೂಲ್ ಅನ್ನ ಅಡಾಪ್ಟ್ ಮಾಡ್ಕೊಬಹುದು. ಯಾಕಂದ್ರೆ ಇದರಲ್ಲಿ ಎಂಪಿಸ್ ಗಳು ಬಿಲ್ಸ್ ನ ಬ್ರೀಫ್ ಮಾಡಕ್ಕೆ ಮತ್ತೆ ಇಂಟ್ರೊಡ್ಯೂಸ್ ಮಾಡೋದನ್ನ ಅಲೋ ಮಾಡುತ್ತೆ. ಸೊ ಹಂಗಾಗಿ ಈ ಯುನೈಟೆಡ್ ಕಿಂಗ್ಡಮ್ ನ 10 minute ರೂಲ್ ಅನ್ನು ಕೂಡ ನಾವು ಅಡಾಪ್ಟ್ ಮಾಡ್ಕೊಬಹುದು ಭಾರತದಲ್ಲಿ. ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ರೂ ಕೂಡ ವೈಸ್ ಪ್ರೆಸಿಡೆಂಟ್ ಹೇಳಿರೋ ತರ, ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಪ್ರೈವೇಟ್ ಮೆಂಬರ್ಸ್ ಇಂದ ಇದೆ, ಅಂದ್ರೆ ಪ್ರೈವೇಟ್ ಮೆಂಬರ್ ಬಿಲ್ಸ್ ಇಂದ ಇದೆ. ಸೊ ಡೋಂಟ್ ಯು ಥಿಂಕ್ ಸೊ? ಕನ್ಕ್ಲೂಷನ್ ಅಲ್ಲಿ ನಾವು ವೈಸ್ ಪ್ರೆಸಿಡೆಂಟ್ ಅವರು ಹೇಳಿರುವಂತಹ ಪ್ರೈವೇಟ್ ಮೆಂಬರ್ ಬಿಲ್ಸ್ ಲೈನ್, ದಟ್ ಇಸ್ ಫಾರ್ ಸೈಟೆಡ್, ಫಾರ್ವರ್ಡ್ ಲುಕಿಂಗ್ ಅಂಡ್ ಗೋಲ್ಡ್ ಮೈನ್ ಅನ್ನುವಂತಹ ಒಂದು ವರ್ಡ್ ತುಂಬಾ, ಅಂದ್ರೆ ಆ ಒಂದು ಸೆಂಟೆನ್ಸ್ ಪ್ರೈವೇಟ್ ಮೆಂಬರ್ ಬಿಲ್ಸ್ ಗೆ ತುಂಬಾನೇ ನಿಯರ್ ಇರುವಂತಹ ಸೆಂಟೆನ್ಸ್ ಆಗಿದೆ. ಸೊ ಪ್ರೈವೇಟ್ ಮೆಂಬರ್ ಬಿಲ್ಸ್ ನಮ್ಮ ಲೆಜಿಸ್ಲೇಚರ್ ಪ್ರೊಸೀಜರ್ಸ್ ಏನಿದೆ ಅಲ್ವಾ, ನಮ್ಮ ಲೆಜಿಸ್ಲೇಚರ್ ಬಿಲ್ಸ್ ಏನಿದೆ ಅಲ್ವಾ, ಅದನ್ನ ರಿಫಾರ್ಮ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮ್ ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ರಾಬ್ಲಮ್ ಏನು, ಇಂಪ್ಯಾಕ್ಟ್ ಹೆಂಗ್ ಆಗ್ತದೆ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಪ್ರೊಸೀಜರ್ ಬರ್ತಾ ಇರೋದ್ರಿಂದ ಡೆಮೋಕ್ರಸಿ ವೀಕನ್ ಆಗುತ್ತೆ. ಅಂಡ್ ಆಲ್ಸೋ ಲೆಜಿಸ್ಲೇಟಿವ್ ಪವರ್ ಸೆಂಟ್ರಲೈಸ್ಡ್ ವಿತ್ ಗವರ್ಮೆಂಟ್ ಆಗ್ಬಿಡುತ್ತೆ. ಯಾಕಂದ್ರೆ ಪ್ರೈವೇಟ್ ಮೆಂಬರ್ಸ್ ಗಳನ್ನ ಅಂದ್ರೆ ಅಪೋಸಿಷನ್ ಪಾರ್ಟಿಯನ್ನ ನಾವು ಅಲೋ ಮಾಡ್ತಾ ಇಲ್ಲ, ಇಂಡೈರೆಕ್ಟ್ಲಿ, ಕರೆಕ್ಟ್ ಅಲ್ವಾ? ಸೊ ನಾವು ಮಾಡಿದ್ದೆ ಕರೆಕ್ಟ್ ಅಂತ ಹೋಗುತ್ತೆ. ಸ್ಕ್ರೂಟಿನಿ ಮಾಡೋದಕ್ಕೆ ಯಾರು ಇರೋದಿಲ್ಲ, ಕ್ವಶನ್ ಮಾಡೋದಕ್ಕೆ ಯಾರು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಸೆಂಟ್ರಲೈಸ್ಡ್ ವಿತ್ ಗವರ್ಮೆಂಟ್ ಆಗ್ಬಿಡುತ್ತೆ. ಅಂಡ್ ಲಾ ಮೇಕಿಂಗ್ ಪ್ರೋಸೆಸ್ ಅಲ್ಲಿ ಎಂಪಿಸ್ ಗಳು ಡಿಸ್ಕನೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಎಮರ್ಜಿಂಗ್ ಪಾಲಿಸೀಸ್ ಗಳನ್ನ, ಬೆಸ್ಟ್ ಪಾಲಿಸೀಸ್ ಗಳನ್ನ ನಾವು ನೋಡಿದ್ವಿ, ಅದನ್ನ ಸಪ್ರೆಸ್ ಮಾಡಿದ ಹಾಗೆ ಆಗತ್ತೆ. ಸೊ ಚಾಲೆಂಜಸ್ ಏನೇನು ಅಂತ ಹೇಳಿದ್ರೆ, ಟೈಮ್ ಎರೋಷನ್ಸ್ ನಾನು ಆಲ್ರೆಡಿ ಹೇಳ್ದೆ, ಸೊಲ್ಯೂಷನ್ಸ್ ಹೇಳ್ದೆ. ಸೊ ಚಾಲೆಂಜಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಟೈಮ್ ಕನ್ಸ್ಟ್ರೆಂಟ್ಸ್, ಟೈಮ್ ಇಲ್ಲದೆ ಇರೋದು, ಗವರ್ಮೆಂಟ್ ಬಿಲ್ಸ್ ಗಳು ಪ್ರೈವೇಟ್ ಬಿಲ್ಸ್ ಗಳನ್ನ ಸಪ್ರೆಸ್ ಮಾಡ್ತಾ ಇರೋದು, ಅಂಡ್ ಪ್ರಾಪರ್ ಡಿಸ್ಕಷನ್ ಮತ್ತೆ ಡಿಬೇಟ್ ಆಗದೆ ಇರೋದು, ವೋಟಿಂಗ್ ಸಮಯ ಕೂಡ ಕೊಡದೆ ಇರೋದು.
ಸೊ ಇದೆಲ್ಲ ಕೂಡ ಇದ್ರ ಮೇಲೆ ಇರುವಂತಹ ಚಾಲೆಂಜಸ್ ಅಂಡ್ ಯಾವುದೇ ರೀತಿಯಾದಂತಹ ಕಮಿಟಿ ಇದಕ್ಕೆ ಸಪೋರ್ಟ್ ಮಾಡದೇ ಇರೋದು. ಸೊ ಇದಿಷ್ಟು ಚಾಲೆಂಜಸ್ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಗಳು ಫೇಸ್ ಮಾಡ್ತಾ ಇರೋದು. ಇದನ್ನ ನಿಮ್ಗೆ ಪ್ರಿಲಿಮ್ಸ್ ಅಲ್ಲೂ ಕೂಡ ಕೇಳ್ತಾರೆ ಮತ್ತೆ ಮೇನ್ಸ್ ಅಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಪ್ರಿಲಿಮ್ಸ್ ಅಲ್ಲಿ ಪ್ರೈವೇಟ್ ಮೆಂಬರ್ ಬಿಲ್ ಮತ್ತೆ ಗವರ್ಮೆಂಟ್ ಮೆಂಬರ್ ಬಿಲ್ ಇರುವಂತಹ ಡಿಫರೆನ್ಸ್ ಅನ್ನ ಕೇಳ್ತಾರೆ. ಅದೇ ಮೇನ್ಸ್ ಅಲ್ಲಿ ಅನಾಲಿಸಿಸ್ ತರ ಕೇಳ್ತಾರೆ. ಪ್ರೈವೇಟ್ ಮೆಂಬರ್ ಬಿಲ್ಸ್ ಗಳು ಹೇಗೆ ಪಾರ್ಲಿಮೆಂಟರಿ ಸಿಸ್ಟಮ್ ನ ಸ್ಟ್ರಕ್ಚರ್ ಮಾಡ್ತಾ ಇದೆ ಅಥವಾ ರಿಫಾರ್ಮ್ ಮಾಡ್ತಿದೆ, ಈ ರೀತಿಯಾದಂತಹ ಕ್ವಶನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಒಂದು ಕ್ವಶನ್ ಇದೆ, ಪ್ರೈವೇಟ್ ಮೆಂಬರ್ bills represent one of the few remaining tools for individual legislative initiative in India. Second one, critically examine the challenges, ಅದೇ question ಅದು, critically examine the challenges faced by private member bill and suggest reform to revitalize this parliamentary mechanism. ಸೊ ಇದಕ್ಕೆ ಈ ಕ್ವಶನ್ಗೆ ಆನ್ಸರ್ ಅನ್ನ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.